ತಮಿಳುನಾಡಿನಲ್ಲಿ ಈ ಗೂಡ್ಸ್ ರೈಲಿಗೆ ಬೆಂಕಿ ಬಿದ್ದಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ಗೂಡ್ಸ್ ರೈಲಿನಲ್ಲಿ ಬೆಂಕಿ, ಹಳಿ ತಪ್ಪಿ ಪಲ್ಟಿಯಾದ ಬೋಗಿಯಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಈ ಘಟನೆಯಲ್ಲಿ 200 ಮೀಟರ್ ರೈಲು ಹಳಿಗೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಅಗ್ನಿ ಅವಘಡದಿಂದ ಅನೇಕ ರೈಲು ಮಾರ್ಗವನ್ನು ಕೂಡ ಈಗಾಗಲೇ ಬದಲಾವಣೆ ಮಾಡಲಾಗಿದೆ. ಬೆಂಗಳೂರಿಗೆ ಬರಬೇಕಿದ್ದಂತಹ 3 ರೈಲುಗಳ ಮಾರ್ಗವನ್ನು ಬದಲಾಯಿಸಲಾಗಿದೆ. ತಮಿಳುನಾಡಿಗೆ ಸಂಚರಿಸಬೇಕಿದ್ದ 16 ರೈಲುಗಳ ಸಂಚಾರ ಕೂಡ ಸ್ಥಗಿತವಾಗಿರುವಂಥದ್ದು. ಮೈಸೂರಿಗೆ ಬರಬೇಕಿದ್ದ ಶತಾಬ್ದಿ ಎಕ್ಸ್ಪ್ರೆಸ್ ಮಾರ್ಗ ಬದಲಾವಣೆಯಾಗಿದೆ. ಒಂದೇ ಭಾರತ ರೈಲು ಮಾರ್ಗವನ್ನು ಕೂಡ ಬದಲಾಯಿಸಲಾಗಿದೆ. ಸಹಜ ಈ ರೀತಿ ಅಗ್ನಿ ಅವಘಡ ಅದು ಕೂಡ ರೈಲ್ವೆ ಟ್ರ್ಯಾಕ್ ಮೇಲಾಗಿರೋದ್ರಿಂದ, ರೈಲ್ವೆ ನಿಲ್ದಾಣದ ಸನಿಹದಲ್ಲಿ ಆಗಿರೋದ್ರಿಂದ ಈ ಬೋಗಿಗಳು ಚಲ್ಲಾಪಿಲ್ಲಿ ಆಗಿರುತ್ತೆ, ಜೊತೆಗೆ ಟ್ರ್ಯಾಕಿಗೂ ಕೂಡ ಹಾನಿಯಾಗಿರುತ್ತೆ. ಬೇರೆ ರೈಲುಗಳ ಸಂಚಾರಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅದರಲ್ಲೂ ಕೂಡ ಡೀಸೆಲನ್ನು ತುಂಬಿಕೊಂಡು ಹೋಗ್ತಾ ಇದ್ದಂತಹ ಬೋಗಿಗಳು ಯಾವ ಪ್ರಮಾಣದಲ್ಲಿ ತೀವ್ರತೆ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಾಗಾಗಿ ಈಗ ಮಾರ್ಗ ಬದಲಾವಣೆಯನ್ನು ಮಾಡಲಾಗಿದೆ. ಎಲ್ಲವನ್ನು ಕೂಡ ಸರಿಪಡಿಸುವವರೆಗೂ ಕೂಡ ಇದೇ ಮಾರ್ಗದಲ್ಲಿಯೇ ರೈಲುಗಳ ಓಡಾಟ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ಹಳಿ ತಪ್ಪಿ ಪಲ್ಟಿಯಾಗಿ ಈ ಅವಘಡ ಆಗಿರುವಂಥದ್ದು. ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ಗೂಡ್ಸ್ ರೈಲಿನಲ್ಲಿ ಬೆಂಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ರೈಲು ಏನಿದೆ ಅದು ಹಳಿ ತಪ್ಪಿದ್ದು ಹೇಗೆ ಅಂಥೇಳಿ, ಗೂಡ್ಸ್ ಬೋಗಿಯಲ್ಲಿ ಏನಾದರೂ ಇಂಧನ ಸೋರಿಕೆ ಆಗಿತ್ತಾ, ಹಲವು ಆಯಾಮಗಳಲ್ಲಿ ಈಗ ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದೆ ರೈಲ್ವೆ ಇಲಾಖೆ. ಸಹಜವಾಗಿ ಅನುಮಾನ ಬಂದೇ ಬರುತ್ತೆ. ಯಾಕೆಂದರೆ ಅತಿ ದೊಡ್ಡ ಅನಾಹುತ ಆಗಿರುವಂಥದ್ದು, ಪ್ರಾಣಹಾನಿ ಆಗದೇ ಇದ್ದರೂ ಕೂಡ ಲಕ್ಷಾಂತರ ರೂಪಾಯಿ ಲಾಸ್ ಆಗಿರುತ್ತೆ. ಜೊತೆಗೆ ರೈಲ್ವೆ ಹಳಿಗೆ, ಜೊತೆಗೆ ಅದು ರೈಲ್ವೆ ನಿಲ್ದಾಣದ ಬಳಿಯೇ ಈ ರೀತಿ ಅವಘಡ ಆಗಿರೋದ್ರಿಂದ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಅದರ ಜೊತೆಗೆ ಈ ರೀತಿಯ ಅನಾಹುತಗಳು ಆಗಬಾರ್ದು ಅಂಥೇಳಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ರೈಲ್ವೆ ಇಲಾಖೆ ತೆಗೆದುಕೊಂಡಿರುತ್ತೆ. ಆದಾಗಿಯೂ ಕೂಡ ಈ ರೀತಿ ಅವಘಡ ಆಗಿದ್ದು ಯಾಕೆ ಅಂಥೇಳಿ, ಪಕ್ಕದಲ್ಲೆಲ್ಲಾದರೂ ಪ್ಯಾಸೆಂಜರ್ ರೈಲು ಹೋಗಿದ್ದೇ ಆದರೆ ಅತಿ ದೊಡ್ಡ ಅನಾಹುತ ಆಗ್ತಾ ಇತ್ತು. ಅದೃಷ್ಟವಶಾತ್ ಯಾವುದೇ ಪ್ಯಾಸೆಂಜರ್ ರೈಲು ಕೂಡ ಬಂದಿಲ್ಲ. ಹಾಗಾಗಿ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇತ್ತಾ, ಅಥವಾ ಟೆಕ್ನಿಕಲ್ ಸಮಸ್ಯೆಯಿಂದ ಏನಾದರೂ ಆಗಿದ್ದ, ಈ ರೀತಿಯ ಹಲವು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕಾಗುತ್ತೆ. ಈಗ ರೈಲ್ವೆ ಇಲಾಖೆ ಕೂಡ ಇನ್ವೆಸ್ಟಿಗೇಷನನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ.